ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕರೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಕೆಎನ್ ರಾಜಣ್ಣ ಕ್ಷೇತ್ರಕ್ಕೆ 100 ಕೋಟಿ ಕೊಟ್ಟಿದ್ದನ್ನ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಪ್ರಶ್ನೆ ಮಾಡ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ಕುಣಿಗಲ್ ರಂಗನಾಥ್ ಸಿಎಂಗೆ ಪ್ರಶ್ನೆ ಮಾಡಿದ್ರು. ಕೆಎನ್ ರಾಜಣ್ಣ ಕ್ಷೇತ್ರಕ್ಕೆ 100 ಕೋಟಿ ಅನುದಾನ ಕೊಟ್ಟಿದ್ದರ ಬಗ್ಗೆ ಪ್ರಶ್ನೆ ಮಾಡಿದ್ರು ಕುಣಿಗಲ್ ರಂಗನಾಥ್. ಜೋರು ದನಿಯಲ್ಲೇ ಪ್ರಸ್ತಾಪ ಮಾಡ್ತಾ ಇದ್ರು ಶಾಸಕ ರಂಗನಾಥ್. ಮಧುಗಿರಿ ಕ್ಷೇತ್ರಕ್ಕೆ ನೀವು 100 ಕೋಟಿ ಅನುದಾನ ಕೊಡ್ತೀರಾ, ನನ್ನ ಕ್ಷೇತ್ರಕ್ಕೆ ಯಾಕೆ ಅನುದಾನ ಕೊಡ್ತಿಲ್ಲ ಅಂತ ರಂಗನಾಥ್ ಪ್ರಶ್ನೆ ಮಾಡಿದ್ರು. ಅನುದಾನ ಹೆಚ್ಚು ಕಡಿಮೆ ಆದ್ರೆ ಪರಿಶೀಲಿಸೋಣ ಅಂತ ಸಿಎಂ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಕುಣಿಗಲ್ ತಾಲೂಕು ಮಾನ್ಯ ಸಭಾಧ್ಯಕ್ಷರೇ, 20 ಜನ ರೈತರಿಗೆ ಮಾತ್ರ ಅಲ್ಪಾವಧಿ ಸಾಲ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ನನ್ನ ತಾಲೂಕಲ್ಲಿ 4 ಲಕ್ಷ ಪಾಣಿ ಇದೆ, ಸುಮಾರು 1 ಲಕ್ಷ ಜನ ರೈತರಿದ್ದಾರೆ. ಕೇವಲ ಅಲ್ಪಾವಧಿಯಲ್ಲಿ 20 ಜನಕ್ಕೆ ಮಾತ್ರ ಸಾಲ ಕೊಟ್ರೆ ಯಾವ ಕಾರಣಕ್ಕೋಸ್ಕರ ಈ DCC ಬ್ಯಾಂಕು ಮತ್ತು ಇನ್ನಿತರದ್ದು ಬೇಕು? ಇವತ್ತು ನಬಾರ್ಡಿಂದ ಸಾಲ ಬರುತ್ತೆ ಅಂತಂತಾರೆ, ಅದನ್ನು ಸಹ ತಾನೇ ಟ್ಯಾಕ್ಸ್ ಪೇಯ್ಡ್ ಮನಿ ಅಲ್ವೇ? ಅದು ಭಾರತ ಸರ್ಕಾರದಾಗ್ಲಿ ನಬಾರ್ಡಿಂದ ಆಗಲಿ ಇದು ನಾನು ಕೇಳ್ತಿರೋದು ಮಾನ್ಯ ಸಭಾಧ್ಯಕ್ಷರು, ರೈತರ ರಕ್ಷಣೆಗೆ ಬರಬೇಕಾಗಿದೆ. ಇವತ್ತು ಕುಣಿಗಲ್ ತಾಲೂಕಲ್ಲಿ ಸುಮಾರು ಎಲ್ಲ ಇವತ್ತು ಮಧುಗಿರಿಲಿ 100 ಕೋಟಿ ಕೊಡುವಂತ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ 1 ಕೋಟಿ ಕೊಡ್ಲಿಕ್ಕೂ ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಮಾನ್ಯ ಸಭಾಧ್ಯಕ್ಷರೇ? ನಮ್ಮ ಬಹಳ ಆಕ್ರೋಶದಿಂದ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಳೆದ ವರ್ಷ 24-25ರಲ್ಲಿ 5600 ಕೋಟಿ ಕಮ್ಮಿ ಬಡ್ಡಿ ದರದಲ್ಲಿ ನಬಾರ್ಡಿಂದ ಬರಬೇಕಾಗಿತ್ತು. ನಾವು ಬಂದಿದ್ದು ಕಡಿಮೆ ಆದದ್ದು 2185 ಕೋಟಿ, 185 ಕೋಟಿ, 3415 ಕೋಟಿ ಮಾತ್ರ ಬಂದದ್ದು. ಸೊ ಹಾಗಾಗಿ ಆ ಪ್ರಪೋರ್ಷನೇಟ್ ಆಗಿ ಕಡಿಮೆ ಆಗಿದೆ ಸಾಲ. ಬಟ್ ಮಧುಗಿರಿ ಪ್ರಸ್ತಾಪ ಮಾಡಿದ್ರು, ಮಧುಗಿರಿನಲ್ಲಿ ಅಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ, ಇಲ್ಲಿ ಕಡಿಮೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನು. ಮಧುಗಿರಿನಲ್ಲಿ 26% SC ಜನಾಂಗದವ್ರು ಇದ್ದಾರೆ. ಕುಣಿಗಲ್ನಲ್ಲಿ ಬರೀ 8% ಮಾತ್ರ SC ಜನಾಂಗದವ್ರು ಇದ್ದಾರೆ. ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೋದು. ಈ ವರ್ಷ ಇದು ನಾರಾಯಣ ಸ್ವಾಮಿ ರಂಗನಾಥ್ ಹೇಳಿದಿರಲ್ಲ ಸರ್, ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು, ತಾರತಮ್ಯ ಆಗಿದ್ದರೆ ಆ ತಾರತಮ್ಯನ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷದಿಂದ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಅನುದಾನ ತಾರತಮ್ಯ ವಿರುದ್ಧ ಸದನದಲ್ಲಿ ಕೈ ಶಾಸಕರು ಅಸಮಾಧಾನ ಹೊರಹಾಕಿದ್ರು. ನನ್ನ ಕ್ಷೇತ್ರಕ್ಕಾದ ಅನ್ಯಾಯದ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ನನ್ನ ಕ್ಷೇತ್ರಕ್ಕೆ ಅನ್ಯಾಯವಾಗ್ತಿದ್ರೆ ಅದನ್ನ ಹೇಗೆ ಸಹಿಸಿಕೊಂಡಿರಲಿ? ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿಕೆ ಕೊಟ್ಟಿರೋದು. ಬದಲಾವಣೆ ಆಗಬೇಕು ಅನ್ನೋ ಕಾರಣಕ್ಕೆ ಸದನದಲ್ಲಿ ಪ್ರಸ್ತಾಪಿಸಿದ್ದೀನಿ. ಸಿಎಂ ಕೊಟ್ಟ ಮಾತನ್ನ ಉಳಿಸ್ಕೋತಾರೆ ಅನ್ನೋ ವಿಶ್ವಾಸ ಇದೆ ನನಗೆ ಅಂತ ಕುಣಿಗಲ್ ರಂಗನಾಥ್ ಹೇಳಿಕೆ ಕೊಟ್ಟರು. ಈಗ ನಮ್ಮ ಜೊತೆ ಇದ್ದಾರೆ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರು ಇವತ್ತು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ ವಿಚಾರ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಕೃಷಿ ಸಾಲವನ್ನು ವಿತರಣೆ ಮಾಡೋ ವಿಚಾರದಲ್ಲಿ ವಿಧಾನಸಭೆಯಲ್ಲಿ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರದ ಬಗ್ಗೆ ಭಾಳ ಚರ್ಚೆಗಳು ಕೂಡ ಆಗಿದೆ. ನಮ್ಮ ಜೊತೆ ಈಗ ರಂಗನಾಥ್ ಅವರು ಇದೆ. ಸರ್, ಭಾಳ ಮುಖ್ಯ, ಕೃಷಿ ಸಾಲವನ್ನು ವಿತರಣೆ ಮಾಡೋ ವಿಚಾರದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿಗೆ ಬೇರೆ ಮತ್ತು ನಿಮ್ಮ ಕ್ಷೇತ್ರಕ್ಕೆ ಬೇರೆ ಅಂತಕ್ಕಂಥ ವಾತಾವರಣ ನಿಜವಾಗ್ಲೂ ಇದೆಯಾ? ಯಾಕೆ ಇದನ್ನು ಅತ್ಯಂತ ಭಾಳ ಗಟ್ಟಿಯಾದ ಧ್ವನಿಯಲ್ಲಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡೋ ಪ್ರಯತ್ನ ಮಾಡಿದಿರಿ ಸರ್? ರೀ, ಈಗ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ ಕಪಿಮುಷ್ಟಿಯಲ್ಲಿ ಸಂಘ ಸಂಸ್ಥೆಗಳು ಕೆಲವರ ಕೈಲಿದೆ. ಆ ರಾಜಕೀಯದ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ರೈತರುಗಳು ಅನಾಥರಾಗಬಾರ್ದು ಅನ್ನೋದಕ್ಕೋಸ್ಕರ ಈ ಪ್ರಶ್ನೆ ತೆಗೆದೆ ನಾನು. ಸೊ ಈಗ ಉದಾಹರಣೆ ಯಾಕೆ ಕೇಳಿದೆ ಅಂತಂದರೆ, ಮಧುಗಿರಿಲಿ ಎಲ್ಲರ ಮನೆಗೂ ಸಾಲ ಕೊಡ್ತಾರೆ, ನಮ್ಮಲ್ಲಿ ಯಾಕೆ ಸಾಲ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆನ ನಾನು ಹೇಳ್ತಿರೋಂಥದ್ದು ನಿಜ. ನಾನು ಕೇಳ್ತಿರೋದು, ಇದು ನಬಾರ್ಡಿಂದ ಬರೋಂಥ ಹಣ ಯಾರ್ದದು? ಟ್ಯಾಕ್ಸ್ ಪೇಯ್ಡ್ ಮನಿ. ಅದಕ್ಕೆ ಒಂದು ಮಾನಿಟ್ರಿಂಗ್ ಇದು ವ್ಯವಸ್ಥೆ ಬೇಕಲ್ಲ. ಈಗ ಇವು ಚುನಾವಣೆ ಮೂಲಕ ನಾವು ಗೆಲ್ತೀವಿ, ನಾವು ಯಾರು ಬೇಕಾದ್ರೆ ಕೊಡ್ತೀವಿ ಅಂತೇಳಿ ಕೃಷಿ ನನ್ನ ತಾಲೂಕನ್ನ ಬಿಟ್ಬಿಟ್ಟು ಬೇರೆ ತಾಲೂಕಿಗೆ ಮಾಡ್ತಾ ಕೂತಿದ್ರೆ ಯಾರು ಇದಕ್ಕೆ ಮಾನಿಟ್ರ್ ಮಾಡೋರು? ಅದಕ್ಕೋಸ್ಕರನೇ ಸರ್ಕಾರದವರ ಮಧ್ಯಸ್ಥಿಕೆ ಬರಲಿ ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಗಮನಕ್ಕೆ ತಂದಿದ್ದೇನೆ.
ಅದನ್ನು ಯಾವ ರೀತಿ ಮುಂದಿನ ದಿನಗಳಲ್ಲಿ ಕಾನೂನು ಚೌಕಟ್ಟಲ್ಲಿ ತರ್ಬೋದು ಅನ್ನೋದನ್ನು ಭರವಸೆ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ನಾನು ಕೂಗು ಇದ್ದೇ ಇರುತ್ತೆ. ಇದು ರೈತರಿಗೋಸ್ಕರ, ನನ್ನ ತಾಲೂಕಿನ ಹಿತವನ್ನು ಕಾಪಾಡಿಕೊಂಡು ಕರ್ನಾಟಕದ ರೈತರಿಗೋಸ್ಕರ ಇದು ಮಾಡಿರೋಂಥ ಪ್ರಶ್ನೆ ಅಂತ ಹೇಳ್ತೇನೆ ನಾನು. ಓಕೆ ಸರ್, ಹಾಗಾದರೆ ಮುಖ್ಯಮಂತ್ರಿಗಳ ಮೇಲೆ ಅವರು ಸಹಕಾರ ರೇಖೆ ನಿಭಾಯಿಸ್ತಾ ಇದ್ದಾರೆ. ಅವ್ರ ಮೇಲೆ ಯಾವುದೋ ಒಂದು ಶಕ್ತಿ, ಯಾವುದೋ ವ್ಯಕ್ತಿ ನಿರ್ದಿಷ್ಟವಾಗಿರ್ತಕ್ಕಂಥ ಒತ್ತಡವನ್ನು ಹೇರ್ತಕ್ಕಂಥ, ಲಾಬಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿರ್ಬೋದಾ ಸರ್? ನಾನು ಅದನ್ನೆಲ್ಲ ನಿಮ್ಮ ಮುಂದೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಜೊತೆ ನಿಂತಿದ್ದಾರೆ ಅಂತ ಹೇಳಿ ನಾನು ಸದನದಲ್ಲಿ ಹೇಳಿದೆ. 8,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಏನು ಬಡ್ಡಿ ರಹಿತವಾದಂಥ 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. 3% ಅನ್ನೋದು ಇಂಟ್ರೆಸ್ಟ್ ಕೊಡೋಂಥದ್ದನ್ನು 10 ಲಕ್ಷದಿಂದ 15 ಲಕ್ಷ ಮಾಡಿಕೊಟ್ಟಿದ್ದಾರೆ. ಇದನ್ನು ರೈತರಿಗೆ ನಿಂತ್ಕೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ರಕ್ಷಣೆ ಕೇಳ್ಕೊಂಡಿದ್ದೇನೆ, ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾದರೆ ಇವತ್ತು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಕೇವಲ ಪ್ರಶ್ನೆಯಾಗಿ ಉಳಿದಿಲ್ಲ, ಬದಲಾಗಿ ಮುಖ್ಯಮಂತ್ರಿಗಳ ಪವರ್ ಶೇರಿಂಗ್ ವಿಚಾರ ಕೂಡ ಚರ್ಚೆ ಆಯಿತು. ಸೊ ನೀವು ಡಿ ಕೆ ಶಿವಕುಮಾರ್ ಆಗಬೇಕು ಅಂತ ಬಯಸ್ತಿದ್ದೀರಿ, ಆದರೆ ಮುಖ್ಯಮಂತ್ರಿ ಸದನದ ಒಳಗಡೆ ಹೇಳ್ತಾರೆ ನಾನು 5 ವರ್ಷ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿರೋ ಚರ್ಚೆ ಕಾರಣ ಆಗ್ತದೆ. ಇದು ಒಂದಕ್ಕೊಂದು ಬೇರೆ ಬೇರೆ ರೀತಿಯ ಸ್ವರೂಪದ ಪ್ರಶ್ನೆಗಳು ಮೂಡುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅದಕ್ಕೇ ನಾನು ಹೇಳೋದು, ನನ್ನ ಚಿಂತನೆ ಪ್ರಾಮಾಣಿಕವಾಗಿ ರೈತರ ಬಗ್ಗೆ ನಾನು ಮಾತನಾಡ್ತಿದ್ರೆ ವಿರೋಧ ಪಕ್ಷದವರು ತನ್ನ ಸ್ವಂತ ರಾಜಕೀಯದ ಲಾಭಕ್ಕೋಸ್ಕರ ಅದನ್ನು ರೈತರನ್ನು ಮರೆತುಬಿಟ್ಟು ವ್ಯವಸ್ಥೆಯಲ್ಲಿ ಈ ಥರ ಹೇಳೋಂಥದ್ದು ತಪ್ಪು. ಈ ಥರ ಮಾತನಾಡಬಾರ್ದು. ಅವರು ರೈತರ ವಿಚಾರಕ್ಕೆ ನನ್ನ ಪೂರಕವಾಗಿ ಸಹಾಯ ಮಾಡಬೇಕಾಯಿತು. ಯಾವ ರೀತಿ ಸರ್ಕಾರ ಮಾನಿಟ್ರ್ ಮಾಡಿ ಇದನ್ನು ತಾರತಮ್ಯ ಇಲ್ಲದಲ್ಲೇ ಹಂಚುವಂಥ ವಿಚಾರಕ್ಕೆ ಅವ್ರು ಕೊಡಿ ಅಂತ ಕೇಳಬೇಕಾಯಿತು. ಅದು ಬಿಟ್ಬಿಟ್ಟು ಇವತ್ತು ವಿರೋಧ ಪಕ್ಷದವರು ಅದನ್ನು ಅಸ್ತ್ರವಾಗಿ ಬಳಸ್ಕೊಳೋದು ತಪ್ಪು ಅಂತ ಹೇಳ್ತೇನೆ ನಾನು. ಒಂದು ಭಾಳ ಕೊನೆಯದಾಗಿ ಸರ್, ಮುಖ್ಯಮಂತ್ರಿಗಳು ವಿಧಾನಸಭೆ ಒಳಗಡೆ ಹೇಳಿದರೆ ನಾನೇ ಮುಖ್ಯಮಂತ್ರಿಯಾಗಿ 5 ವರ್ಷ ಇರ್ತೀನಿ ಅಂತ ಮಾತನ್ನು ಹೇಳ್ತಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಎಲ್ಲಿ ತನಕ ಕಾಯ್ಬೇಕು ಸರ್? ಹೈಕಮಾಂಡರು ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದರಂತೆ ನಾವೆಲ್ಲ ಕಾದು ನಿರೀಕ್ಷೆಯಲ್ಲಿದ್ದೇವೆ ಅಂತ ಹೇಳೋ ಮಾತು. ನೀವು ಇವತ್ತು ಖುಷಿಯಾಗಿದ್ದೀರಾ ಮುಖ್ಯಮಂತ್ರಿಗಳ ಮಾತಿಂದ ಸರ್? ಸಿದ್ದರಾಮಯ್ಯ ಸಾಹೇಬರು ಕೊಟ್ಟ ಮಾತನ್ನು ಯಾವತ್ತೂ ಹಿಂದೆ ಹೋಗೋದಿಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತು. ಇವಾಗ ಭರವಸೆ ಕೊಟ್ಟಿದ್ದಾರೆ ನನಗೆ, ಆ ಕಾರಣಕ್ಕೋಸ್ಕರ ಸಂತೋಷವಾಗಿದ್ದೀನಿ. ಸೊ ಇದು ಡಾಕ್ಟರ್ ರಂಗನಾಥ್ ಅವರ ಒಟ್ಟಾರೆ ಅಭಿಪ್ರಾಯಗಳು. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಆನಂದ್ ಪೆ ಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.